उत्थाय प्रतिबोधिता भगवता नारायणेन स्वयं व्यासेन ग्रथित पुराणमुनिना मध्ये महाभारत अद्वैतामृतवर्षिणी भगवती अष्टादशाध्यायिनी अम्बा त्वं अनुसन्ददामि भगवद्गीता भवद्वेषिणी भगवद्गीता भवद्वेषिणी. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯೋಧರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ತಮ್ಮ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯೋಧರನ್ನು ನನಗೆ ತೋರಿಸು. ನನ್ನ ಇಚ್ಛೆ ಪಾರ್ಥ. ವಿಜಯ ಜವದೊಳ್ಳಿಸೈ ಮೆರವಿ ನನ್ನ ಭೂಮಿಯ ಪರಿಯ ವಿಜಯ. ವಿಜಯ ಪರಮಾತ್ಮ, ವಿಜಯ ಜವದೊಳ್ಳಿಸೈ ಮೆರವಿ ನನ್ನ ಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ. ಜಯ ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ಕೃಪಾಣು ಭಯಂಕರ. ಮಹಾಗತಿಕ ಬಹುಪಾದಾದಿ ಪರಿರುತ ಮಹಾರಥಿಕ ಬಹುಪಾದಾದಿ ಪರಿರುತ ಮಹೋದಾದಿ ಭಟ ಸಮಕಾಂತ. ವಿಜಯ ಜವದೊಳ್ಳಿಸೈ ಮೆರವಿ ನನ್ನ ಭೂಮಿಯ ಪರಿಯ ವಿಜಯ. ಅಹಿತ ನಿವ ಹಯಿತ ತುರುಗ ಗಜ ಸಹಿತ ಎದವ ವಿಭವ ಮುದಿತ. ಪರಮಾತ್ಮ, ಅಹಿತ ನಿವ ಹಯಿತ ತುರುಗ ಗಜ ಸಹಿತ ಎದವ ವಿಭವ ಮುದಿತ. ಗೃಹಿಣ ರೋಚಿ ಕುಲ ಮಹಾಬಿನಿಖಿಲ ಗೃಹಿಣ ರೋಚಿ ಕುಲ ಮಹಾಬಿನಿಖಿಲ ಕೃಪ ಭರಿತ ಗುರು ವಿಷಯ ಪರಿ ಕಲಿತ ಕೃಪ ಭರಿತ ಗುರು ವಿಷಯ ಪರಿ ಕಲಿತ ವಿಜಯ. ಜವದೊಳ್ಳಿಸೈ ಮೆರವಿ ನನ್ನ ಭೂಮಿಯ ಪರಿಯ ವಿಜಯ ವಿಜಯ. ಅತ್ತ ನೋಡು ಪಾರ್ಥ, ಕೌರವನ ಚತುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಸಾಗರದ ಅಲೆಗಳಂತೆ ಕಾಣುತ್ತಿರುವುದು. ಇತ್ತ ನೋಡು ಪಾರ್ಥ, ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಶೋಭಲರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶ್ವರಗಳಲ್ಲಿ ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳು ಇದ್ದಾರೆ. ಅವರ ರಕ್ಷಣೆಗಾಗಿ ದ್ರೋಣನು ಧನುರ್ಧಾರಿಯಾಗಿ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮ. ಅತ್ತ ನೋಡು ಪಾರ್ಥ,
ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತ ವಸ್ತ್ರಧಾರಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ನೆರೆ ಗೋದನೆ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮಕುಟವು ಬೆಳಗುತ್ತಿರುವುದು ನೋಡು. ಪಾರ್ಥ, ಆತನು ನಿಮ್ಮ ಪೂಜ್ಯ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿಯು. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಅರ್ಜುನ, ಏಕೆ ಏನಾಯಿತು ಮಿತ್ರ? ಏಕೆ ವಿಚಲಿತನಾಗಿರುವೆ? ಜನಾರ್ದನ 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 ಮಾಧವ ಮಾಧವ ಮಾಧವ. ಪರಮಾತ್ಮ, ಜನಾರ್ದನ ಹರಿ ದೀನೋಧಾರಿ, ಬೇಡವಯ್ಯ ಕದನ ಹರಿ, ಬೇಡವಯ್ಯ ಕದನ ಹರಿ, ಬೇಡುವೇನು ಹರಿ, ಬೇಡುವೇನು ಸಾಧಿಸಲೆಂದು ಹರಿ ಯುದ್ಧವನ್ನು ಸಾಧಿಸಲೆಂದು ಹರಿ ಯುದ್ಧವನು, ಬೇಡವಯ್ಯ ಕದನ ಹರಿ, ಬೇಡವಯ್ಯ ಕದನ ಹರಿ, ಬೇಡುವೇನು ನಾ ಹರಿ, ಬೇಡುವೇನು ಕೊಲಲಾರೆನು ಬಂದು ಬಾಂಧವರನು ನಾ ಕೃಷ್ಣ. ಕೊಲಲಾರೆನು ಬಂದು ಬಾಂಧವರನು ನಾ. ವಾಸುದೇವ, ಕೊಲಲಾರೆನು ಬಂದು ಬಾಂಧವರನು ನಾ, ಕೊಲಲಾರೆನು ಗುರು ಹಿರಿಯರನು ನಾ. ಕೊಲಲಾರೆನು ಗುರು ಹಿರಿಯರನು ನಾ, ಕೈ ಹಿಡಿದ ಧನೀವ ಜಾರಿತು. ಪರಮಾತ್ಮ, ಕೈ ಹಿಡಿದ ಧನೀವ ಜಾರಿತು, ಬೇಡವಯ್ಯ ಕದನ ಹರಿ, ಬೇಡವಯ್ಯ ಕದನ ಹರಿ, ಬೇಡುವೇನು ಹರಿ, ಬೇಡುವೇನು ಜನಾರ್ದನ ಜನಾರ್ದನ ಜನಾರ್ದನ. ಏನಂದು ಹೇಳಲಿ ಕೃಷ್ಣ?
ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರಿಯಂತೆ ಮುಖವು ಬಾಡಿರುವುದು. ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ನಾಲಿಗೆ ಒಣಗುತ್ತಿರುವುದು. ಗಾಂಡೀವವು ಕೈಯಿಂದ ಕಳಚಿತು. ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ ಕೃಷ್ಣ. ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲೆಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ? ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದ ಆಗದು. 3 ಲೋಕ ಸಾರ್ವಭೌಮ ಪದವಿಯ ಸಲುವಾಗಿ ನಾನೀ ಜ್ಞಾತಿ ಬದಗೆ ಗುರುಹಿಂಸೆಗೆ ಕೈ ಹಾಕಲಾರೆ. ರಥವನ್ನು ಹಿಂತಿರುಗಿಸು ಮಿತ್ರ, ನನಗೆ ಯುದ್ಧವು ಬೇಡ. ಅರ್ಜುನ, ಇದೇನಿದು? ಕುತಸ್ತ್ವಾ ಕಶ್ಮಲವಿದ ವಿಷಮೇ ಸಂಪಸ್ಥಿತ ಅನಾರ್ಯ ದುಷ್ಟಮ ಸ್ವರ್ಗ ಅನಾರ್ಯ ದುಷ್ಟಮ ಸ್ವರ್ಗ ಮಪಕೆ ಕರಮರ್ಜುನ ಅರ್ಜುನ. ಈ ವಿಷಮ ಅವಸರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾಜಿನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶ ನರನೆಂದು ಹೆಸರಾಗಿ ಏಡಿ ಎಂಬ ನಿಂದನೆಯನ್ನು ಸಹಿಸಲಾರೆ. ಈ ದೌರ್ಬಲ್ಯ ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಕಥಂ ಸಂಕೇದ್ರೋಣಂಚ ಮಧುಸೂದನ ವಿಶುಭಿಃ ಪ್ರತಿಯೋತ್ಸಾಮಿ ಪೂಜಾರ್ಯ ವರಿಸೂದನ ಮಧುಸೂದನ. ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹ, ಆಚಾರ್ಯ ದ್ರೋಣನು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರುವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯ ಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದ ಆಗದು. ಸ್ವಜನ ವಧೆಯೂ ನನಗೆ ಸಮ್ಮತವಿಲ್ಲ ದೇವ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹೊಯ್ದು ಹೋದ ಬಟ್ಟೆಗಳನ್ನು ಬಿಸುಟ್ಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೆರೆದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಅದರ ಸಲುವಾಗಿ ದುಃಖಿಸುವುದಿಲ್ಲ. ನೋಡು, ಈ ಭೀಷ್ಮ ದ್ರೋಣರು, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಈ ಭೂಮಿಯಲ್ಲಿ ಜನಿಸಿರುವೆವು.
ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸತೆಯ 2 ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬೇಕಾದುದಕ್ಕೆ ಮೂಢಂತೆ ಚಿಂತಿಸಿ ಫಲವಿಲ್ಲ. ಯುದ್ಧವು ಕ್ಷತ್ರಿಯನ ಧರ್ಮ. ನೀನು ಆ ಧರ್ಮವನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ಸರ್ವಾಂಗಗಳು ನಿಶ್ಚೇಷ್ಟಿತವಾಗುವು. ನಾನು ಹೇಳಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರಬೇಕು. ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಯುದ್ಧದಿಂದ ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಖುಷಿಯಾಗುವೆ, ಅಕೀರ್ತಿ ಭಾಜನ ನಿಲ್ಲಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರತರವು. ಶತ್ರುಗಳು ಏಡಿ ಎಂದು ಹರಿಯುವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಆದುದರಿಂದ ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಕರ್ಮವು ಪೌರುಷದ ಲಕ್ಷಣ. ಅಕರ್ಮಣ್ಯಕ್ಕೀಡಾದ ಮಾನವನು ಜೀವಂತ ಶವದಂತೆ. ಸರ್ವರ ನಿಂದೆಗೂ ಪಾತ್ರನು, ಸರ್ವರಿಂದಲೂ ವಂಚಿತನು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಅಪಕೀರ್ತಿ ಬರುವುದಿರಲಿ, ಸಾರ್ಥಕ ಕೀರ್ತಿಗೆ ಭರತಿಡಿಲೊಡೆದರೆ ಬಂಧು ಬಾಂಧವ ಗುರು ಹಿರಿಯರನೇ ಕರೆಕೊಂಡು ಪಾಪದವರೆಯ ಶಿರದಿ ಬರಲಾರೆನೆಯ. ಮುಕುಂದ ಮುಕುಂದ ಮುಕುಂದ. ಈ ಯುದ್ಧದಲ್ಲಿ ನನ್ನ ಧರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮನಾಶವೋ ಅಥವಾ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ನನಗೆ ದಾರಿಯನ್ನು ತೋರಿಸಿ ವಾಸುದೇವ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮ. ಧರ್ಮ ರಕ್ಷಕ ನಾನಿರೆ, ಧರ್ಮ ರಕ್ಷಕ ನಾನಿರೆ. ಬರಿದೇಕೆ ಕಳವಳ ಪಡುವೆ, ಬರಿದೇಕೆ ಕಳವಳ ಪಡುವೆ. ಮರುಳೇ ಮರುಳೇ ಮರುಳೇ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಗಳನ್ನು ಅಪೇಕ್ಷಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ವಹಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯಲ್ಲೂ ಪರದಲ್ಲೂ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು?
ಕರ್ಮಯೋಗಿನ್, ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಇಹಲೋಕದಲ್ಲಿ ನಾವಿಬ್ಬರು ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ಏಕೆಂದರೆ ನಾನು ಜನ್ಮ ಜರಾರಹಿತನು, ಹವ್ಯಹಾತ್ಮನು, ಪಂಚಭೂತಗಳಿಗೊಡೆಯನು. ಯಾವಾಗ ಧರ್ಮದ ಪತನವು ಅಧರ್ಮದ ಉದ್ಧಾರವೂ ಆಗುವುದೋ ಆಗ ನಾನು ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಮುಖ್ಯ ಉದ್ದೇಶಗಳು. ಪಾಡ್ತಾ ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಗೆ ಉತ್ತರವನ್ನು ಕರುಣಿಸುವ ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾಯನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಸಂಭವಾಮಿ ಯುಗೆ 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 ಯುಗೆ. ಕಿರೀಟಿ ಈ ಮನೋಬುದ್ಧಿ ಅಹಂಕಾರ ಎಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಯಾಮಿಯೂ ಆದ ಪರಾವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವು ಪೋಣಿಸಲ್ಪಟ್ಟಂತೆ ಈ ವಿಶ್ವಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿರುವ ಸಾತ್ಮಕನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ವೇದಗಳಲ್ಲಿನ ಓಂಕಾರವು ನಾನು. ಮನುಷ್ಯರಲ್ಲಿನ ಪೌರುಷವು ನನ್ನದು. ಸಮಸ್ತ ಭೂತಗಳಿಗೆ ಆದಿಕಾರನು ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು ಆಗಿರುವೆನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವ ಪಾರ್ಥ. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಶಾಲೆ ಆಪೋಷಣ ಮಾಡಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸು. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರ ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ನಿನ್ನ ಗಂಭೀರ ಸುಹಾಸವದನವೆಲ್ಲಿ? ಎನ್ಮನದ ಚಂಚಲದ ಕಾರ್ಗತ್ತಲೆಯಾಗಿ
ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವಾಯ್ತು ದೇವಾ ಕಿಂಕರನ ಪೊರೆಯೋ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣೋ ಶರಣೋ ಗಿರಿದಾರಿ ಗಿರಿದಾರಿ ಭಯವನ್ನು ಬಿಡು ಪ್ರಾಣಸಕ. ಗದಾಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವಂತಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ತೆಗೆದುಕೊ ನಡುದಾರಿಗಳನ್ನು, ಮೊಳಗಿಸುವೀರ ಸಮರ ಗೀತೆಯನ್ನು. ಹರಿಬೋಧಿಸಿದ ನೀತಿ ಬೋಧೆಯಿಂದರ್ಜುನ ಕವಿತ ಮಮಕಾರವ ತೊಲಗಿಸಿ ಹಿಡಿದ ಗಾಂಡೀವ ಅಜೇಯನಾಗಿ ಹಿಡಿದ ಗಾಂಡೀವ ಅಜೇಯನಾಗಿ ಉದ್ದಂಡ ದಂಡ ನಾಯಕ ಕಲಿ ಭೀಷ್ಮದನು ವದರಿತೆ